ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಓಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಓಪೋ F29 ಸೀರೀಸ್ ಇಂದು ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಓಪೋ F29 ಮತ್ತು ಓಪೋ F29 Pro. ಈ ಎರಡೂ ಸ್ಮಾರ್ಟ್ಫೋನ್ಗಳು ಕೂಡ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ಗಳು, ನಮ್ಮ ಭಾರತದಲ್ಲೇ ಟೆಸ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು, ಜೊತೆಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಎರಡೂ ಫೋನ್ಗಳ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ, ಈ ಓಪೋ F29 ಮೋಸ್ಟ್ಲಿ 20,000 ರಿಂದ 25,000, ಈ ಓಪೋ F29 Pro ಮೋಸ್ಟ್ಲಿ 25,000 ರಿಂದ 30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕಾದ್ ನೋಡೋಣ. ನಾನಿವತ್ತು ಈ ಎರಡು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಎರಡು ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಎರಡು ಫೋನ್ಗಳ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಎರಡನ್ನೂ ಕೂಡ ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಒಂದು ಸಣ್ಣ ಬಾಕ್ಸು, ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ನು, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟ್ ಆಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳು ನಮಗೆ ನೋಡಕ್ಕೆ ಸಿಗುತ್ತೆ. ಇದನ್ನ ಪಕ್ಕಕ್ಕಿಟ್ರೆ ಈ ಎರಡರಲ್ಲೂ ಕೂಡ ಚಾರ್ಜರ್ ನಮಗೆ ಸಿಗ್ತಾ ಇದೆ. ಓಪೋ F29 ಅಲ್ಲಿ 45 ವ್ಯಾಟ್ನ ಚಾರ್ಜರ್ ಇದ್ರೆ ಓಪೋ F29 Proನಲ್ಲಿ 80 ವ್ಯಾಟ್ನ ಚಾರ್ಜರ್ ಇದೆ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಟೈಪ್ ಎ Type-C ಎರಡು ಕೂಡ ತುಂಬ ಒಳ್ಳೆ ಕ್ವಾಲಿಟಿಯ ಕೇಬಲ್ಗಳು. ಇದನ್ನು ಬಿಟ್ಟರೆ ಬೇರೇನೂ ಸಹ ಈ ಎರಡು ಬಾಕ್ಸ್ಗಳಲ್ಲಿ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಈ ಎರಡೂ ಫೋನ್ಗಳು ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಫಸ್ಟು ಈ ಓಪೋ F29 Pro ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನ್ ತುಂಬ ಲೈಟ್ ವೇಟ್ ಇದೆ. ಕೇವಲ 180 ಗ್ರಾಮ್ ವೆಯ್ಟು ಮತ್ತು 7.55 mm ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು ಸಖತ್ ತಿನ್ನಾಗಿದೆ. ಕೈಯಲ್ಲಿ ಇಟ್ಕೊಂಡಿದ್ದೀವೋ ಇಲ್ವೋ ಅನ್ನೋ ಲೆವೆಲಿಗೆ ಲೈಟ್ ವೇಟ್ ಇದೆ. ಆಯಿತಾ, ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಸಿಗ್ತಾ ಇದೆ. ಒಳ್ಳೆ ವಿಷಯ. ಪ್ರೀಮಿಯಂ ಗ್ಲಾಸ್ ಪ್ರೊಟೆಕ್ಷನ್ನು ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆ ವಿಷಯ. ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲೆಲ್ಲ ಒಂದು ಲೆವೆಲಿಗೆ ಕಡಿಮೆ ಇದೆ. ಒಂಥರ ಯೂನಿಫಾರ್ಮ್ ಬೆಸಲ್ ಅಂತ ಅನ್ಬೋದು, ಒಂಥರ. ಆಯಿತಾ, ಫ್ರಂಟಿನ ಚೆನ್ನಾಗಿ ಕಾಣುತ್ತೆ. ಕರ್ವ್ಡ್ ಡಿಸ್ಪ್ಲೇ ರೀತಿ ಇದೆ, ಅಷ್ಟಾಗಿ ಕರ್ವ್ ಇಲ್ಲ, ಒಟ್ಟಿಗೆ ಕರ್ವ್ ಗೊತ್ತಾಗುತ್ತೆ ಸ್ವಲ್ಪ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಯುನೀಕ್ ಟೆಕ್ಸ್ಚರ್ನ ಹೊಂದಿರುವಂಥ ಫೈಬರ್ ಗ್ಲಾಸು, ಸ್ಟ್ರಾಂಗ್ ಆಗಿರುವಂಥ ಗ್ಲಾಸು. ಈ ಟೆಕ್ಸ್ಚರಿಂದ ಹಿಂದ್ಗಡೆ ಸ್ಮಡ್ಜಸ್ ಆದರೂ ಸಹ ಅಷ್ಟಾಗಿ ಕಾಣೋದಿಲ್ಲ. ಲುಕ್ ಕೂಡ ತುಂಬ ಚೆನ್ನಾಗಿದೆ. 2 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಈ ಲೆನ್ಸ್ ಪ್ರೊಟೆಕ್ಷನ್ ರಿಂಗ್ ಏನಿದೆ, ಇದರ ಡಿಸೈನ್ ಕೂಡ ತುಂಬ ಯುನೀಕ್ ಆಗಿದೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಇಂಟರ್ನಲ್ ಫ್ರೇಮ್ ಬಂದ್ಬಿಟ್ಟು ಅಲ್ಯೂಮಿನಿಯಂ. ಆಯಿತಾ, ಇದರಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಹಾಕೋಬೋದು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ ಮತ್ತು ಮೇಲೂ ಸಹ ಇರುವಂಥದ್ದು. ಜೊತೆಗೆ ಈ ಫೋನ್ಗೆ 360 ಡಿಗ್ರಿ ಆರ್ಮರ್ ಬಾಡಿ ಪ್ರೊಡಕ್ಷನ್ ಇದೆ. ಡ್ಯಾಮೇಜ್ ಪ್ರೂಫ್ ಅಂತ, ಹಂಗಂತ ಎತ್ಬಿಟ್ಟು ಎಸೆಯಕ್ಕೆ ಹೋಗ್ಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಬಿದ್ದು ಹೊಡೆದೋಗ್ಬೋದು. ಒಟ್ಟಿನಲ್ಲಿ ಇದರಲ್ಲಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಇದೆ. 14 ಮಿಲಿಟರಿ ಸ್ಟ್ಯಾಂಡರ್ಡ್ ಟೆಸ್ಟಿಂಗನ್ನು ಪಾಸ್ ಮಾಡಿರುವಂಥ ಸ್ಮಾರ್ಟ್ಫೋನು. ಒಳಗಡೆ ನಮಗೆ ಬಯೋನಿಕ್ ಕುಷನಿಂಗ್ ಇದೆಯಂತೆ. ಆಯಿತಾ, ಸೊ ಬಿದ್ದರೂ ಸಹ ಏನೂ ಆಗಲ್ಲ ಅಂತ ಅಂತಾರೆ. ಸ್ಪಾಂಜ್ ರೀತಿ ಇದು ಕೆಲಸವನ್ನು ಮಾಡುತ್ತಂತೆ ಒಳಗಡೆ. ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್ ಆಗಲಿ ಹೇಳ್ದಂಗೆ. ಮತ್ತು ಈ ಫೋನ್ IP66, 68 ಮತ್ತು 69 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಜೊತೆಗೆ 18 ಥರದ ಲಿಕ್ವಿಡ್ಗಳಿಗೆ ಇದು ರೆಸಿಸ್ಟೆನ್ಸನ್ನು ಹೊಂದಿರುವಂಥ ಫೋನ್ ಅಂತೆ. ಜೊತೆಗೆ ಈ ಫೋನು 2 ಡಿಫ್ರೆಂಟ್ ಕಲರ್ನಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಇಷ್ಟ ಬಂದಂಥ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, 6.7 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಲ್ಟ್ರಾ ಸ್ಲಿಮ್ ಅಮೋಲೆಡ್ ಡಿಸ್ಪ್ಲೇ, ಒಂಥರ ಕರ್ವ್ ಡಿಸ್ಪ್ಲೇ ಆಗಲಿ ಹೇಳ್ದಂಗೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಮತ್ತು ಒಂದು ಲೆವೆಲ್ಗೆ ಬ್ರೈಟ್ ಆಗಿ ಸಹ ಇದೆ. 1200 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು, ಬಿಸಿಲಿಗೆ ಹೋದ್ರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಮತ್ತು ಇದು 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಕೂಡ ಅಷ್ಟೇ, 2160 ಹರ್ಟ್ಸಿಂದು. ಸೊ ಕಣ್ಣಿಗೆ ನಿಮಗೆ ಇರಿಟೇಟ್ ಫೀಲ್ ಆಗಲ್ಲ. ಮತ್ತು ಸ್ಪ್ಲಾಶ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ರು ಸಹ ನಾವು ಈ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಮತ್ತು ಗ್ಲವ್ ಮೋಡ್ ಸಹ ಇದೆ, ಅಂದರೆ ನೀವು ಗ್ಲೌಸ್ ಹಾಕೊಂಡು ಸಹ ಈ ಫೋನ್ನ ಡಿಸ್ಪ್ಲೇಯನ್ನು ಆಪ್ರೇಟ್ ಮಾಡ್ಬೋದು. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ, ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್, ಸ್ವಲ್ಪ ಕಡಿಮೆ ಆಯಿತು. UFS 3.1 ಸ್ಟೋರೇಜ್, ಇದು ಓಕೆ ಅಂತೀನಿ. ರ್ಯಾಮ್ ಟೈಪ್ ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಬೆಂಕಿ ಇರ್ತಿತ್ತು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ, ಡೈಮೆನ್ಸಿಟಿ 7300 ಎನರ್ಜಿ ಪ್ರೊಸೆಸರ್. ಆಯಿತಾ, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 6,89,000 ರೇಟಿಂಗನ್ನು ಕೊಡ್ತಾ ಇದೆ. ಇದು ಅಂತ ಒಳ್ಳೆ ರೇಟಿಂಗ್ ಅಂತ ಅನ್ನಲ್ಲ. ನಾವು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅಂತೀನಿ. ಎಲ್ಲೂ ಕೂಡ ತುಂಬ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಯಿತು ಅಂತ ಆಗಲಿ ಅಥವಾ
ಟೆಂಪ್ರೇಚರ್ ಸ್ವಲ್ಪ ಹೀಟ್ ಆಯಿತು ಅಂತಾಗಲೂ ಕೂಡ ಅನ್ನಿಸ್ಲಿಲ್ಲ. ಜೊತೆಗೆ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HDR ಮತ್ತು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಪ್ಲೇಯಬಲ್. ಒಟ್ಟಿನಲ್ಲಿ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂತ ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮಲ್ಲಿ ಆಡಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಈ ಫೋನಲ್ಲಿ ಗೇಮಿಂಗ್ಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ವೈಫೈ ಆ್ಯಂಟೆನಾ ಇದೆಯಂತೆ. ಸೊ ಇದು AI ಮುಖಾಂತರ ಅನೌನ್ಸ್ ಮಾಡಿ ಸೀಮ್ಲೆಸ್ ವೈರ್ಲೆಸ್ ಕನೆಕ್ಟಿವಿಟಿ ಸಿಗೋ ರೀತಿ ಮಾಡುತ್ತಂತೆ. ಜೊತೆಗೆ ನಮಗೆ ಪರ್ಫಾರ್ಮೆನ್ಸ್ ಗ್ರಾಫಿಕ್ ಎಂಜಿನ್ ಸಹ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ f1.8 ಅಪರ್ಚರು. ಜೊತೆಗೆ ಇನ್ನೊಂದು 2 MP ಎಂದು ಡೆಪ್ ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಮೇನ್ ಸೆನ್ಸಾರ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಗಲ್ ಕ್ಯಾಮ್ರಾ ಆಗಿರೋದನ್ನ ತುಂಬ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಪೋರ್ಟ್ರೇಟ್ ಮೋಡ್ಗೆ ಹೋದಾಗ ಡಿಜಿಟಲಿ 2x ಝೂಮ್ ಮಾಡಿಬೇಕಾದ್ರೆ ಪೋರ್ಟ್ರೇಟ್ ಶಾರ್ಟ್ಸನ್ನು ತೆಗಿಬೋದು. ಕ್ಯಾಮ್ರಾ ಓಕೆ ಅಂತೀನಿ ಆಯಿತಾ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ ಒಂದು ಲೆವೆಲ್ಲಿಗೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಒಂದು ರೀತಿ ನಿಮಗೆ ಮೇಕಪ್ ಮಾಡಿ ತುಂಬ ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಹುಡುಗಿರಿಗಂತೂ ನಂಗೆ ಅನ್ನಿಸ್ತಂಗೆ ತುಂಬ ಇಷ್ಟ ಆಗುತ್ತೆ ಆಯಿತಾ. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಾಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಈ ಫೋನ್ನ ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಎರಡೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿದೆ ಆಯಿತಾ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ರೇರ್ ಕ್ಯಾಮ್ರಾ ವಿಡಿಯೋ ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಈ ಫೋನ್ನ OSಗೆ ಬಂತು ಅಂದರೆ Android 15 ಬೇಸ್ಮೆಂಟ್ ಆಗ್ತಿರುವಂಥ ಕಲರ್ OS 15. ಈ OS ತುಂಬ ಸ್ಮೂತ್ ಆಗಿದೆ. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಸದ್ಯಕ್ಕೊಂದು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟ್ ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಓಕೆ ಅಂತೀನಿ. ಮತ್ತು ಈ ಫೋನ್ಗೆ 60 ತಿಂಗಳ ಅಂದರೆ 5 ವರ್ಷದ ಫ್ಲೂಯೆನ್ಸಿ ಟೆಸ್ಟಿಂಗ್ ಅಂತಂದರೆ ನೀವು 5 ವರ್ಷ ಯೂಸ್ ಮಾಡಿದ್ರು ಸಹ ಈ ಫೋನ್ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂತ ಒಪ್ಪೋದವರು ಕ್ಲೈಮ್ ಮಾಡ್ತಾರೆ. ಜೊತೆಗೆ ಈ ಫೋನಲ್ಲಿ ಕೆಲವೊಂದು AI ಫೀಚರ್ ಸಹ ಇದೆ. AI ಲೈವ್ ಫೋಟೋಸ್ ಆಪ್ಷನ್ ಇದೆ. AI ಕ್ಲಾರಿಟಿ ಎನಾನ್ಸರು, ಕ್ಲಾರಿಟಿಯನ್ನು ಎನಾನ್ಸ್ ಮಾಡುತ್ತೆ. AI ರಿಫ್ಲೆಕ್ಷನ್ ರಿಮೂವರು, AI ಬ್ಲರ್ ಆಗಿದ್ರೆ ಸ್ವಲ್ಪ ಅನ್ಬ್ಲರ್ ಮಾಡುತ್ತೆ. AI ಎರೇಸರ್ 2.0 ಆಪ್ಷನ್ ಇದೆ. AI ಸಮ್ಮರಿ ಇದೆ. ನೋಟಲ್ಲಿ ನೀವು ಸಮ್ಮರೈಸ್ ಮಾಡ್ಕೋಬೋದು. ಸ್ಕ್ರೀನ್ ಟ್ರಾನ್ಸ್ಲೇಟು ಅಂದರೆ ಅದು ಸರ್ಕಲ್ ಟು ಸರ್ಚ್ ಫೀಚರ್ನಲ್ಲಿ ಕೆಲಸವನ್ನು ಮಾಡುತ್ತೆ. ಸರ್ಕಲ್ ಟು ಸರ್ಚ್ ಅಂತೂ ಇತ್ತೀಚೆಗೆಲ್ಲ ಫೋನಲ್ಲೂ ಸಹ ಬರ್ತಾ ಇದೆ. AI ರೈಟ್ ಫೀಚರ್ ಇದೆ. ಗೂಗಲ್ ಜೆಮಿನೈ ಫೀಚರ್ ಸಹ ಇದೆ. ಮತ್ತು ಲಿಂಕ್ ಬೂಸ್ಟ್, ನಂಗೆ ಗೊತ್ತಿಲ್ಲ ಅದು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ಅಂತ. ಲಿಂಕ್ ಬೂಸ್ಟು ಒಂದು ರೀತಿ ನಿಮ್ಮ ಕನೆಕ್ಟಿವಿಟಿಯನ್ನು ಅನೌನ್ಸ್ ಮಾಡುತ್ತಂತೆ. ಗೊತ್ತಿಲ್ಲ, ಒಪ್ಪೋದವ್ರು ಕ್ಲೈಮ್ ಮಾಡ್ತಾರೆ ಆ ರೀತಿಯೆಲ್ಲ ಫೀಚರ್ ಇದೆ ಅಂತ. ಜೊತೆಗೆ ಇದರಲ್ಲಿ ಇನ್ನೊಂದು ಯುನೀಕ್ ಫೀಚರ್ ನಂಗೆ ಇಷ್ಟ ಆಗಿದ್ದು ಔಟ್ಡೋರ್ ಮೋಡ್ ಅಂತ. ನೀವೇನಾದರೂ ಡೆಲಿವರಿ ಮಾಡ್ತೀರಾ ಅಂತ ಅಂದರೆ ಯಾವಾಗಲೂ ಹೊರಗಡೆ ಇರ್ತೀರ. ಸೊ ಈ ಔಟ್ಡೋರ್ ಮೋಡನ್ನು ಆನ್ ಮಾಡಿಕೊಂಡ್ರೆ ಸ್ಕ್ರೀನ್ ಬ್ರೈಟ್ನೆಸ್ ಮ್ಯಾಕ್ಸಿಮಮ್ ಆಗುತ್ತೆ. ಮತ್ತು ನೀವು ಏನಾದ್ರು ಗ್ಲೌಸ್ ಏನಾದ್ರು ಹಾಕಿದರೆ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಗ್ಲೌಸ್ ಹಾಕಿ ಸಹ ಆಪ್ರೇಟ್ ಮಾಡೋ ರೀತಿ ಕೆಲವೊಂದು ಫೀಚರ್ ಅಂದರೆ ಔಟ್ಡೋರ್ಗೆ ಏನು ನೆಸಸರಿ ಇರುತ್ತೆ ಅದನ್ನೆಲ್ಲದನ್ನು ಕೂಡ ಎನೇಬಲ್ ಮಾಡಿಕೊಳ್ಳುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು 54 ನಿಮಿಷದಲ್ಲಿ ಈ ಫೋನ್ ಫುಲ್ ಚಾರ್ಜ್ ಆಗುತ್ತಂತೆ ಮತ್ತು 5 ವರ್ಷ ಬ್ಯಾಟ್ರಿದು ಲೈಫ್ ಸ್ಪ್ಯಾನ್ ಬರುತ್ತೆ ಅಂತ ಒಪ್ಪೋದವರು ಹೇಳ್ತಾರೆ. ಫಾಸ್ಟ್ ಚಾರ್ಜು ಕೂಡ ಇದೆ ಮತ್ತು ರಿವರ್ಸ್ ಚಾರ್ಜಿಂಗ್ ಸಹ ಮಾಡ್ಬೋದು. ಅಂದರೆ ಈ ಫೋನಿಂದ Type-C ಇಂದ ಬೇರೆ ಫೋನು ಸಹ ಚಾರ್ಜ್ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ ಅಂತೂ ಸೂಪರ್ ಅಂತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತದೆ. ಮ್ಯಾಕ್ಸಿಮಮ್ ಅಂತ ಅಂದರೆ 300% ಬೂಸ್ಟ್ ಆಗುತ್ತೆ ವಾಲ್ಯೂಮು. ಸೊ ಜೋರ ಕೂಡ ಕೇಳುತ್ತೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ಜೊತೆಗೆ Wi-Fi 6 ನಮಗೆ ಸಿಗ್ತದೆ. ಬ್ಲೂಟೂತ್ 5.4, 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಯಾವುದೇ NFC ಸಿಗ್ತಾಯಿಲ್ಲ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನ ಹಾಕಿದ್ದಾರೆ. ಇದಿಷ್ಟು ಈ Oppo F29 Pro ಬಗ್ಗೆ. ನೆಕ್ಸ್ಟು ಈ Oppo F29 ಬಗ್ಗೆ ಮಾತನಾಡೋಣ ಆಯಿತಾ. ಈ ಫೋನ್ ಕೂಡ ಅಷ್ಟೇ ತುಂಬ ಸಿಮಿಲರ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇದಕ್ಕೂ ಕೂಡ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಎಲ್ಲ ಇದೆ. ಹಂಗಂತ ಎತ್ಬಿಟ್ಟು ಎಸೆಕ್ ಹೋಗ್ಬಿಟ್ಟು ಇದು ಕೂಡ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಬಿದ್ದು ಹೊಡೆದೋಗ್ಬೋದು. ಇದರಲ್ಲೂ ಕೂಡ ನಮಗೆ IP66, 68, 69 ರೇಟಿಂಗ್ ಎಲ್ಲ ಇದೆ. ಓವರಾಲ್ ಸೇಮ್ ಬಿಲ್ಡ್ ನಿಮಗೆ ಈ ಫೋನಲ್ಲೂ ಕೂಡ ಸಿಗ್ತಾ ಇದೆ. ಫ್ರಂಟು ಫ್ಲ್ಯಾಟ್ ಡಿಸ್ಪ್ಲೇ, ಹಿಂದ್ಗಡೆ ಸೇಮ್ ಫೈಬರ್ ಗ್ಲಾಸು, ಪ್ಲಾಸ್ಟಿಕ್ ಫ್ರೇಮು, Type-C
ಎಲ್ಲ ಸೇಮ್ ಸಿಗ್ತಾ ಇದೆ ಆಯಿತಾ, ಅಷ್ಟೇ ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಫೋನು. ಇದು ಕೂಡ 2 ಡಿಫ್ರೆಂಟ್ ಕಲರ್ನಲ್ಲಿ ನಿಮಗೆ ಅವೈಲಬಲ್ ಇದೆ. ಸೇಮ್ ಡಿಸ್ಪ್ಲೇ 6.7 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಅಷ್ಟೇ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, ಅಷ್ಟೇ ಚೆನ್ನಾಗಿದೆ. ಇನ್ನು ವೇರಿಯಂಟ್ ನಿಮಗೆ 2 ಅವೈಲಬಲ್ ಇದೆ, 8GB 128 GB, 8GB 256 GB. ಸ್ಟೋರೇಜ್ ಟೈಪ್ ಮತ್ತು ರ್ಯಾಮ್ ಟೈಪ್ 2 ಕೂಡ ಸೇಮು. LPDDR4X ರ್ಯಾಮ್, ಕಡಿಮೆ ಆಯಿತು UFS 3.1 ಸ್ಟೋರೇಜು. ಮತ್ತು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಇದೆ. ಇದು ಒಂದು ದೊಡ್ಡ ಬದಲಾವಣೆ ಆ ಫೋನಿಗೆ ಕಂಪೇರ್ ಮಾಡಿಕೊಂಡ್ರೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 5,86,000 ರೇಟಿಂಗನ್ನು ಕೊಡ್ತಾ ಇದೆ. ಸೊ ಇದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಮತ್ತು ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ನಾವು BGMI ಗೇಮಿಂಗ್ ಟೆಸ್ಟ್ ಮಾಡಿದಂಗೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ ಸೇಮ್ ಇದರಲ್ಲಿ. ಬಟ್ ಅಲ್ಟ್ರಾ HDR ಆಪ್ಷನ್ ಇದೆ ಇದರಲ್ಲಿ, ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ನಿಮಗೆ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂತ ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕಲ್ಲಿ ಆಡಿದ್ರೆ ತುಂಬ ಒಳ್ಳೆಯದು. ಈ ಫೋನಲ್ಲೂ ಸಹ ಎಕ್ಸ್ಕ್ಲೂಸಿವ್ ವೈಫೈ ಆಂಟೆನಾ AI ಫೀಚರ್ ಎಲ್ಲ ಇದೆ, ಆಕ್ಸಿಲರೇಟೆಡ್ ಗೇಮಿಂಗ್ ಫೀಚರ್ ಎಲ್ಲ ಇದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ, 50 MP ಮೈನ್ ಸೆನ್ಸರ್, ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇಲ್ಲ. ಇನ್ನೊಂದು 2 MP ಡೆಪ್ತ್ ಸೆನ್ಸರು. ಫ್ರಂಟ್ ಕ್ಯಾಮ್ರಾ ಸೇಮ್ 16 MP. ಇದರ ಕ್ಲಾರಿಟಿ ತೋರಿಸ್ತಾ ಇದೆ, ನಾನು ನಿಮಗೆ ಪರವಾಗಿಲ್ಲ ಅಂತೀನಿ. ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS, ಆ ಕ್ಲಾರಿಟಿ ಕೂಡ ಪರವಾಗಿಲ್ಲ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸರ್, ಸೂಪರ್ ವಿಷಯ ಮತ್ತು ಫೇಸ್ ಅನ್ಲಾಕ್ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಸಿಗ್ತಾ ಇದೆ. OS-ಗೆ ಬಂತು ಅಂದರೆ Android 15 ಬೇಸ್ ರನ್ ಆಗ್ತಿರುವಂಥ ಕಲರ್ OS 15. ಇದು ತುಂಬ ಸ್ಮೂತ್ ಆಗಿದೆ. ಸೇಮ್ OS, ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ. 2 ವರ್ಷ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಅದು ಕಂಪೇರ್ ಮಾಡಿಕೊಂಡ್ರೆ 6500 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಈ ಫೋನ್ 84 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತಂತೆ. ರಿಲಯಬಲ್ ಚಾರ್ಜಿಂಗ್ ಅಂತ ಅಂತಾರೆ ಒಪ್ಪೋದವರು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಸ್ಪೀಕರು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಮ್ಯಾಕ್ಸಿಮಮ್ 300%ಗೆ ಬೂಸ್ಟ್ ಆಗುತ್ತೆ. ಕ್ಲಾರಿಟಿ ಇದು ಕೂಡ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿ ಸೇಮ್ ಇದರಲ್ಲೂ ಕೂಡ Wi-Fi 6 ನಮಗೆ ಸಿಗ್ತದೆ. ಬ್ಲೂಟೂತ್ 5.2 ಕೊಟ್ಟಿದ್ದಾರೆ ಇದರಲ್ಲಿ, ಮತ್ತು ಯಾವುದೇ NFC ನಮಗೆ ಇದರಲ್ಲಿ ಸಿಗ್ತಾ ಇಲ್ಲ. ಏನೋ ನೆಟ್ವರ್ಕ್ ಬೂಸ್ಟ್ ಫೀಚರ್ ಎಲ್ಲ ಈ 2 ಫೋನಲ್ಲೂ ಕೂಡ ಏನೋ ಇದೆಯಂಥದ್ದು. ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೋ ದೇವ್ರಿಗೆ ಗೊತ್ತು. ಒಟ್ಟಿಗೆ ಈ ಫೀಚರೆಲ್ಲ ಇದೆ ಅಂತ ಹೇಳ್ತಾರೆ. ಇನ್ನು ಇದರಲ್ಲೂ ಸಹ ಸೇಮ್ AI ಫೀಚರ್, ಆ ಫೋನಲ್ಲಿ ಏನಿತ್ತು ಪ್ರೋ ವೇರಿಯಂಟಲ್ಲಿ ಸೇಮ್ AI ಫೀಚರ್ ನಮಗೆ ಇದರಲ್ಲೂ ಕೂಡ ಸಿಗ್ತದೆ. ಏನೂ ಕೂಡ ಮಿಸ್ ಆಗಿಲ್ಲ. ಸರ್ಕಲ್ ಟು ಸರ್ಚ್ ಆಗಿರ್ಬೋದು, ಎರೇಸರ್ ಫೀಚರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಫೋನಲ್ಲೂ ಕೂಡ ಸಿಗ್ತಾ ಇದೆ. ನಾನು ಗೆಸ್ ಮಾಡ್ತಿರೋ ಪ್ರಕಾರ ಈ Oppo F29 ಏನಿದೆ, ಈ ಸ್ಪೆಸಿಫಿಕೇಷನ್ ಎಲ್ಲ ನೋಡಿದ್ರೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ಒಂದು 20,000 ರೂಪಾಯಿಗೆ ಲಾಂಚ್ ಆಗ್ಬೋದು. ಈ Oppo F29 Pro ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ಒಂದು 25,000-26,000 ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ ನೋಡೋಣ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸ್ಪೆಸಿಫಿಕೇಷನ್ ಎಲ್ಲ ಓಕೆ, ಸುಮಾರಾಗಿದೆ ಆಯಿತಾ. ಫಸ್ಟ್ ಇಂಪ್ರೆಷನ್ ಇದು. ಇನ್ ಡೆಪ್ತ್ ರಿವ್ಯೂ ಬೇಕು ಅಂತ ಅಂದರೆ ಟೆಸ್ಟ್ ಮಾಡಿ ಕಂಪ್ಲೀಟಾಗಿ ರಿವ್ಯೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಇಷ್ಟಕ್ಕೆ ಲಾಂಚ್ ಆಗ್ತದೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.